ಪ್ರೇಸ್ ದ ಲಾರ್ಡ್. ಇಂದು ಈ ವಿಡಿಯೋ ನೋಡುತ್ತಿರುವ ನೀವು ಒಂದು ಮಾತು ಕೇಳಬೇಕು. ನೀವು ಮರೆತಂತಾಗಿದೆ ಎಂದು ಅನಿಸಿದರೂ ದೇವರು ನಿಮ್ಮನ್ನು ಮರೆತಿಲ್ಲ. ನೀವು ಮೌಲ್ಯವಿಲ್ಲವೆಂದು ಅನಿಸಿದರೂ ದೇವರು ನಿಮ್ಮ ಮೌಲ್ಯವನ್ನು ತಿಳಿದಿದ್ದಾನೆ. ನೀವು ಒಂಟಿಯಾಗಿದ್ದಂತೆ ಅನಿಸಿದರೂ ದೇವರು ನಿಮ್ಮ ಜೊತೆ ಇದ್ದಾನೆ. ಇದು ಯಾರಿಗೋ ಹೇರುವ ಮಾತಲ್ಲ, ಇದು ನಿಮಿಗಾಗಿ. ಏಕೆಂದರೆ ಕಳೆದ ಕೆಲವು ದಿನಗಳಿಂದ ನಿಮ್ಮ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಓಡುತ್ತಿದೆ. ನನ್ನ ಜೀವನ ಏಕೆ ಹೀಗಾಗುತ್ತಿದೆ? ನನ್ನನ್ನು ಯಾರಾದರೂ ನೆನಪಿಸಿಕೊಳ್ಳುತ್ತಿರುವರಾ? ನನಗೆ ಯಾಕೆ ಯಾರೂ ಜೊತೆಯಾಗಿಲ್ಲ? ಪ್ರಭುವೇ, ನಾನು ನಿಮಗೆ ನೆನಪಾಗಿದ್ದೇನಾ? ಪ್ರಿಯ ದೇವರ ಮಕ್ಕಳೇ, ಯೇಸು ಕ್ರಿಸ್ತನ ನಾಮದಲ್ಲಿ ನಿಮಗೆಲ್ಲ ಶುಭಾಶಯಗಳು. ನೀವು ನೋಡುತ್ತಿರುವುದು ದ ವರ್ಡ್ ಆಫ್ ಜೀಸಸ್ ಮಿನಿಸ್ಟ್ರಿ. ಈಗ ದೇವರ ವಾಕ್ಯವನ್ನು ಧ್ಯಾನಿಸೋಣ. ಯೆಶಾಯ 49ನೇ ಅಧ್ಯಾಯ 16ನೇ ವಚನ ಹೀಗೆ ಹೇಳುತ್ತದೆ: ಇಗೋ, ನಾನು ನಿನ್ನನ್ನು ನನ್ನ ಕರತಲಗಳಲ್ಲಿ ಕೆತ್ತಿಕೊಂಡಿದ್ದೇನೆ. ಪ್ರಿಯವರೇ, ಇದು ತುಂಬಾ ಶಕ್ತಿಶಾಲಿ ವಚನ. ದೇವರು ಹೇಳುತ್ತಾನೆ, ನಿನ್ನ ಹೆಸರು ನನಗೆ ನೆನಪಿದೆ, ನಿನ್ನ ಕಣ್ಣೀರು ನನಗೆ ಗೊತ್ತು, ನಿನ್ನ ನೋವು ನನಗೆ ಕಾಣುತ್ತದೆ, ನಿನ್ನನ್ನು ನಾನು ಮರೆತಿಲ್ಲ. ಕೆಲವೊಮ್ಮೆ ದೇವರು ನಮ್ಮನ್ನು ಮರೆತಂತೆ ಅನಿಸುತ್ತದೆ. ನಾವು ಪ್ರಾರ್ಥಿಸುತ್ತೇವೆ, ಉತ್ತರವಿಲ್ಲ. ನಾವು ಪ್ರಯತ್ನಿಸುತ್ತೇವೆ, ಬದಲಾವಣೆ ಕಾಣುವುದಿಲ್ಲ. ಮನಸ್ಸಿನಲ್ಲಿ ಉಳಿದ ನೋವು ಯಾರಿಗೂ ಗೊತ್ತಾಗುವುದಿಲ್ಲ. ಹೊರಗೆ ನಾವು ಬಲವಾಗಿರುವಂತೆ ಕಾಣುತ್ತೇವೆ, ಆದರೆ ಒಳಗೆ ಭಾರವಾದ ಒತ್ತಡವಿರುತ್ತದೆ. ಇಂದು ಕೆಲವರು ಹೀಗೇ ಇದ್ದಾರೆ. ನಿದ್ರೆ ಬರುವುದಿಲ್ಲ, ಮನಸ್ಸು ಶಾಂತಿಯಾಗುವುದಿಲ್ಲ, ಒಳಗೆ ನೋವು, ಕಾರಣವಿಲ್ಲದ ಭಯ. ಅಂತಹ ಸ್ಥಿತಿಯಲ್ಲಿ ದೇವರು ಹೇಳುವ ಮಾತು, ನಾನು ನಿನ್ನನ್ನು ನನ್ನ ಕರತಲಗಳಲ್ಲಿ ಕೆತ್ತಿಕೊಂಡಿದ್ದೇನೆ. ಅದರರ್ಥ ನಿಮಗೆ ಗೊತ್ತಾ? ನಿಮ್ಮ ಹೆಸರು ಒಂದು ಪಟ್ಟಿಯಲ್ಲಿಲ್ಲ, ಒಂದು ಕಾಗದದಲ್ಲೂ ಅಲ್ಲ. ನಿಮ್ಮ ಹೆಸರು ದೇವರ ಕೈಗಳಲ್ಲಿ ಕೆತ್ತಲ್ಪಟ್ಟಿದೆ. ಇದು ಪ್ರೀತಿಯ ಗುರುತು, ಇದು ಶಾಶ್ವತ ಗುರುತು. ಪ್ರಿಯ ದೇವರ ಮಕ್ಕಳೇ, ಮನುಷ್ಯ ಪ್ರೀತಿಸಿದರೆ ನೆನಪಿಟ್ಟುಕೊಳ್ಳುತ್ತಾನೆ. ಆದರೆ ದೇವರ ಪ್ರೀತಿ ಮನುಷ್ಯನ ಪ್ರೀತಿಯಂತಿಲ್ಲ. ಮನುಷ್ಯ ಒಂದು ದಿನ ಮಾತಾಡುತ್ತಾನೆ, ಇನ್ನೊಂದು ದಿನ ಮೌನವಾಗಿರುತ್ತಾನೆ. ಮನುಷ್ಯ ಒಂದು ದಿನ ಜೊತೆ ಇರುತ್ತಾನೆ, ಇನ್ನೊಂದು ದಿನ ದೂರವಾಗುತ್ತಾನೆ. ಆದರೆ ದೇವರು ಹೇಳಿದ್ದಾನೆ, ನಾನು ನಿನ್ನನ್ನು ಮರೆತಿಲ್ಲ. ಈಗ ಒಂದು ಚಿಕ್ಕ ಕಥೆ ಕೇಳೋಣ. ಒಬ್ಬ ತಾಯಿ ತನ್ನ ಚಿಕ್ಕ ಮಗುವನ್ನು ಶಾಲೆಯಲ್ಲಿ ಬಿಟ್ಟು ಬಂದಳು. ಮೊದಲ ಬಾರಿಗೆ ಶಾಲೆಗೆ ಹೋಗುವ ಮಗು ಅದು ಅಳಿತು. ಅಮ್ಮ, ನೀನು ನನ್ನನ್ನು ಇಲ್ಲೇ ಬಿಟ್ಟು ಹೋಗುತ್ತೀಯಾ ಎಂದು. ತಾಯಿ ಮಗುವನ್ನು ಅಪ್ಪಕೊಂಡು ಹೇಳಿದರು, ನಾನು ಹೋಗುತ್ತಿಲ್ಲ, ನಾನು ಹೊರಗಿದ್ದೇನೆ, ನಿನಿಗಾಗಿ ಕಾಯುತ್ತಿದ್ದೇನೆ. ಮಗುವಿಗೆ ಅರ್ಥವಾಗಲಿಲ್ಲ. ತಾಯಿ ಕಾಣಲಿಲ್ಲ. ಅದರಿಂದ ಮಗು ಯೋಚಿಸಿತು, ಅಮ್ಮ ಹೋಗಿಬಿಟ್ಟಳು. ಆದರೆ ಸತ್ಯ ಏನೆಂದರೆ ತಾಯಿ ಹತ್ತಿರದಲ್ಲೇ ಇದ್ದಳು. ಪ್ರಿಯವರೇ, ಇದು ನಿಮ್ಮ ಜೀವನದಲ್ಲೂ ನಡೆಯುತ್ತಿದೆ. ನೀವು ದೇವರನ್ನು ಕಾಣಲಾಗದೆ ಇದ್ದುದರಿಂದ ದೇವರು ಇಲ್ಲ ಎಂದು ನಿಮಗೆ ಅನಿಸುತ್ತದೆ. ಆದರೆ ದೇವರು ಹೇಳುತ್ತಾನೆ, ನಾನು ನಿನ್ನ ಹತ್ತಿರದಲ್ಲೇ ಇದ್ದೇನೆ. ನಾನು ನಿನ್ನನ್ನು ನೋಡುತ್ತಿದ್ದೇನೆ, ನಿನಿಗಾಗಿ ಕೆಲಸ ಮಾಡುತ್ತಿದ್ದೇನೆ. ನಿಮಗೆ ದೇವರು ತಡಮಾಡುತ್ತಿದ್ದಂತೆ ಅನಿಸಬಹುದು. ಆದರೆ ದೇವರು ನಿಮ್ಮನ್ನು ಮರೆತಿಲ್ಲ. ನಿಮಗೆ ನಿಮ್ಮ ಪ್ರಾರ್ಥನೆ ಖಾಲಿ ಅಂತಾಗಬಹುದು. ಆದರೆ ದೇವರು ಅದನ್ನು ಕೇಳುತ್ತಿದ್ದಾನೆ. ನಿಮಗೆ ನಿಮ್ಮ ಕಣ್ಣೀರು ವ್ಯರ್ಥವೆನಿಸಬಹುದು. ಆದರೆ ದೇವರು ಅದನ್ನು ಲೆಕ್ಕದಲ್ಲಿಟ್ಟಿದ್ದಾನೆ. ಈ ವಚನ ನಮಗೆ ಒಂದು ದೊಡ್ಡ ಸತ್ಯ ಹೇಳುತ್ತದೆ. ನಿಮ್ಮ ಜೀವನ ದೇವರ ಕೈಯಲ್ಲಿದೆ. ಇಂದು ನೆನಪಿಡಿ, ನಿಮ್ಮ ಜೊತೆ ಯಾರೂ ಇಲ್ಲದಿದ್ದರೂ ದೇವರು ನಿಮ್ಮ ಜೊತೆ ಇದ್ದಾನೆ. ಯಾರಾದರೂ ನಿಮ್ಮನ್ನು ಮೌಲ್ಯವಿಲ್ಲವೆಂದು ನೋಡಿದರೂ ದೇವರು ನಿಮ್ಮ ಮೌಲ್ಯವನ್ನು ತಿಳಿದಿದ್ದಾನೆ. ಯಾರಿಗೂ ನಿಮ್ಮ ಹೆಸರು ನೆನಪಿರದಿದ್ದರೂ ದೇವರು ನಿಮ್ಮ ಹೆಸರನ್ನು ಮರೆತಿಲ್ಲ. ಕೆಲವರು ಹೇಳುತ್ತಾರೆ, ನಾನು ಪ್ರಾರ್ಥಿಸುತ್ತೇನೆ, ಆದರೆ ಮನೆ ಸಮಸ್ಯೆ ಕಡಿಮೆಯಾಗುತ್ತಿಲ್ಲ. ನಾನು ಪ್ರಾರ್ಥಿಸುತ್ತೇನೆ, ಆದರೆ ಹಣಕಾಸು ಸ್ಥಿತಿ ಬದಲಾಗುತ್ತಿಲ್ಲ. ನಾನು ಪ್ರಾರ್ಥಿಸುತ್ತೇನೆ, ಆದರೆ ಆರೋಗ್ಯ ಸರಿಯಾಗುತ್ತಿಲ್ಲ. ಪ್ರಿಯವರೇ, ದೇವರು ನಿಮ್ಮನ್ನು ಮರೆತಿಲ್ಲ. ದೇವರು ನಿಮ್ಮನ್ನು ತಯಾರಿಸುತ್ತಿದ್ದಾನೆ. ನಿಮಗೆ ಕಾಣದ ಕಡೆ ದೇವರು ಕೆಲಸ ಮಾಡುತ್ತಿದ್ದಾನೆ. ಕೆಲವೊಮ್ಮೆ ದೇವರು ನಿಮ್ಮನ್ನು ಎತ್ತುವ ಮುನ್ನ ಒಳಗೆ ಬಲಪಡಿಸುತ್ತಾನೆ. ಕೆಲವೊಮ್ಮೆ ದಾರಿ ತೆರೆಯುವ ಮುನ್ನ ಆಲೋಚನೆಗಳನ್ನು ಶುದ್ಧಗೊಳಿಸುತ್ತಾನೆ. ಕೆಲವೊಮ್ಮೆ ಜಯ ಕೊಡುವ ಮುನ್ನ ಸಹನೆಯನ್ನು ಬೆಳೆಸುತ್ತಾನೆ. ಆದ್ದರಿಂದ ಇಂದು ದೇವರು ಹೇಳುತ್ತಾನೆ, ಅಳಬೇಡ, ಭಯಪಡಬೇಡ, ನಿರಾಶೆ ಪಡಬೇಡ, ನಿನ್ನನ್ನು ಮರೆತಿಲ್ಲ. ಈಗ ನಿಮಗೆ ಒಂದು ಶಕ್ತಿಯ ಮಾತು ಹೇಳಬೇಕು. ನೀವು ದೇವರಿಗೆ ಅಮೂಲ್ಯರು. ನೀವು ನಿಮ್ಮ ಕುಟುಂಬಕ್ಕೆ ಬೇಕಾದವರು. ನೀವು ದೇವರ ಯೋಜನೆಯ ಭಾಗ. ನೀವು ಈ ಭೂಮಿಯಲ್ಲಿ ಉದ್ದೇಶದಿಂದ ಹುಟ್ಟಿದ್ದೀರಿ. ನಿಮ್ಮ ಪರಿಸ್ಥಿತಿ ನಿಮ್ಮ ಮೌಲ್ಯವನ್ನು ನಿರ್ಧರಿಸುವುದಿಲ್ಲ. ನಿಮ್ಮ ಸಮಸ್ಯೆಗಳು ನಿಮ್ಮ ಗಮ್ಯವನ್ನು ತಡೆಯಲಾರವು.
ನಿಮ್ಮ ಕಣ್ಣೀರು ನಿಮ್ಮ ಕಥೆಯ ಅಂತ್ಯವಲ್ಲ. ದೇವರು ನಿಮ್ಮನ್ನು ಮರೆತಿಲ್ಲ. ಇಂದು ಒಂದು ನಿರ್ಧಾರ ಮಾಡಿ. ನನ್ನ ನೋವನ್ನು ದೇವರಿಗೆ ಒಪ್ಪಿಸುತ್ತೇನೆ. ನನ್ನ ಭಯವನ್ನು ದೇವರಿಗೆ ಒಪ್ಪಿಸುತ್ತೇನೆ. ನನ್ನ ಜೀವನವನ್ನು ದೇವರಿಗೆ ಒಪ್ಪಿಸುತ್ತೇನೆ. ದೇವರು ನಿಮ್ಮನ್ನು ಎಂದಿಗೂ ಬಿಡುವುದಿಲ್ಲ. ಪ್ರಾರ್ಥನೆಗೂ ಮೊದಲು ಒಂದು ಚಿಕ್ಕ ಮಾತು. ನಾವು ನಿಮ್ಮ ಕಾಮೆಂಟ್ಸ್ ನೋಡುತ್ತೇವೆ, ನಿಮ್ಮ ಪ್ರೇಯರ್ ರಿಕ್ವೆಸ್ಟ್ ನೋಡುತ್ತೇವೆ, ನಿಮ್ಮ ಪ್ರತಿಯೊಬ್ಬರಿಗಾಗಿ ಪ್ರಾರ್ಥಿಸುತ್ತೇವೆ. ನಿಮಗೆ ಪ್ರಾರ್ಥನೆ ಅಗತ್ಯ ಇದ್ದರೆ ಕಾಮೆಂಟ್ಸ್ನಲ್ಲಿ ಬರೆಯಿರಿ. ಈಗ ಪ್ರಾರ್ಥಿಸೋಣ. ಪ್ರಭುವಾದ ಯೇಸುವೆ, ಈ ಸಂದೇಶ ಕೇಳುವ ಪ್ರತಿಯೊಬ್ಬರ ಜೀವನವನ್ನು ನಿನ್ನ ಕೈಗಳಲ್ಲಿ ಇಡುತ್ತೇವೆ. ಒಂಟಿಯಾಗಿದ್ದಂತೆ ಅನಿಸುವವರನ್ನು ಧೈರ್ಯಪಡಿಸು. ನಿರಾಶೆಯಲ್ಲಿರುವವರಿಗೆ ಹೊಸ ಆಶೆ ಕೊಡು. ಕಣ್ಣೀರಿನಿಂದ ಬಳಲುವವರ ಕಣ್ಣೀರು ಒರೆಸು. ಪ್ರಭುವಾ, ನಿನ್ನ ವಾಕ್ಯದ ಪ್ರಕಾರ ನಿನ್ನನ್ನು ನನ್ನ ಕರತಲಗಳಲ್ಲಿ ಕೆತ್ತಿಕೊಂಡಿದ್ದೇನೆ ಎಂದು ನೀನು ಹೇಳಿದ್ದೀಯ. ಆ ಮಾತು ಅವರ ಹೃದಯಗಳಲ್ಲಿ ದೃಢವಾಗಿ ನೆಲೆಸಲಿ. ಭಯ ಹೋಗಲಿ, ಗೊಂದಲ ಹೋಗಲಿ, ಕುಟುಂಬದಲ್ಲಿ ಶಾಂತಿ ಬರಲಿ, ಆರೋಗ್ಯದಲ್ಲಿ ಗುಣಮುಖತೆ ಬರಲಿ, ಹಣಕಾಸು ಬಲವಾಗಲಿ, ಜೀವನದಲ್ಲಿ ಹೊಸ ಬಾಗಿಲುಗಳು ತೆರೆದುಕೊಳ್ಳಲಿ. ಪ್ರಭುವಾ, ನೀವು ಮರೆತಿಲ್ಲ ಎಂದು ಅನುಭವಿಸುವಂತೆ ಮಾಡು. ನಿನ್ನ ಸನ್ನಿಧಿಯನ್ನು ಅವರ ಜೀವನದಲ್ಲಿ ತೋರಿಸು. ಯೇಸು ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆ, ಆಮೇನ್. ಪ್ರಿಯ ದೇವರ ಮಕ್ಕಳೇ, ಇಂದು ನೆನಪಿಡಿ, ನೀವು ಮರೆತಂತಾಗಿದೆ ಎಂದು ಅನಿಸಿದರೂ ದೇವರು ನಿಮ್ಮನ್ನು ಮರೆತಿಲ್ಲ. ನಿಮ್ಮ ಹೆಸರು ದೇವರ ಕರತಲಗಳಲ್ಲಿ ಇದೆ. ಈ ಸಂದೇಶ ನಿಮಗೆ ಆಶೀರ್ವಾದವಾಗಿದ್ದರೆ ದಯವಿಟ್ಟು ದ ವರ್ಡ್ ಆಫ್ ಜೀಸಸ್ ಮಿನಿಸ್ಟ್ರಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಪ್ರೈಸ್ ದ ಲಾರ್ಡ್.